ಓ ವಾವ್, ಓ ಮೈ ಗಾಡ್, ನಾನೇ ಸೆಲೆಕ್ಟ್ ಮಾಡಿದ್ದಲ್ಲ ಡ್ರೆಸ್, ಅದಕ್ಕೆ ಚೆನ್ನಾಗಿತ್ತು ಆಬ್ವಿಯಸ್ಲಿ. ಚೆನ್ನಾಗಿ ಕಾಣಿಸ್ತೀರಾ? ಯಾ ನೈಸ್. ಅಷ್ಟೇ ನನ್ನ ರಿಯಾಕ್ಷನ್. ನಾನು ವ್ಲಾಗ್ ಎಲ್ಲ ಮಾಡ್ತಿದ್ದೆ. ಬೇರೆ ಏನು ಮಾಡಕ್ಕಾಗಲ್ವಲ್ಲ, ನೀನ್ ನನ್ನ ಫ್ರೆಂಡ್ ಅಷ್ಟೇ ಅಲ್ವಾ? When there's something an event like this you cannot go because camera ಅಲ್ಲಿ ಬೇರೆ ತರ ಬರುತ್ತೆ. ಈ ಕ್ಯಾಮ್ರಾ ಅಲ್ಲಿ ಕೆಟ್ಟದಾಗೆ ಬರುತ್ತೆ, ಭೂತ ತರನೇ ಬರೋದು. one thing I'll tell you very clearly. ಏನದ ಅದ್ರಲ್ಲಿ ಟೈಮ್ ನೋಡ್ತಾ ನಂಗೆ ಟೈಮ್ ನೋಡಕ್ಕೆ ಬರಲ್ಲ ನಡಿಯಪ್ಪ. ವಾಚಲ್ಲಿ ನಾನು ಟೈಮ್ ನೋಡಲ್ಲ, ವಾಚಲ್ಲಿ ನಾವು ಟೈಮ್ ನೋಡೋದಲ್ಲ, ವಾಚ್ನ ನೋಡಿ ನಮ್ಮ ಟೈಮ್ ಹೆಂಗೈತೆ ಅಂತ ಹೇಳ್ಬಿಟ್ಟು ಜನ ಹೇಳ್ಬೇಕು, ಅದಕ್ಕೆ ನಾವು ವಾಚ್ ಹಾಕೋದು. ನಾನೇನು ಟೈಮ್ ನೋಡಲ್ಲ ವಾಚಲ್ಲಿ. ಎಲ್ಲರೂ ಮದುವೆ, ಪ್ರಪೋಸು, ಶಾಸ್ತ್ರಗಳಿಗೆ ಹೋಗ್ತಾ ಇದೀವಿ, ದೇವರೇ ಕಾಪಾಡಬೇಕು. ವಾಟ್ ದೇವರೇ ಕಾಪಾಡಬೇಕು, ಇಟ್ಸ್ ಅ ಗುಡ್ ಥಿಂಗ್. ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಂದೆ. ಸ್ವಲ್ಪ ಮೊನ್ನೆ ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದಲ್ಲ, ಯಾರದು? ಬಾಯ್ ಫ್ರೆಂಡಾ? ಬಾಯ್ ಫ್ರೆಂಡ್ ಕುಶನಿ ಲವ್ ಮಾಡ್ತಾ ಇದೀಯಾ? ಬಾದ್ರು ಬಾಯ್ ಫ್ರೆಂಡು. ಓ ಮೈ ಗಾಡ್, ಕುಶಾನಿ ಸೋ ಪ್ರಿಟಿ. ಎಲ್ಲ ಹುಡುಗರು ಆಬ್ವಿಯಸ್ಲಿ ಅ ಡೇ ವಿತ್ ಕುಶಾನಿ ಮಾಡೋಣ. ಜನರಿಗೆ ಕೇಳೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಆಲ್ಮೋಸ್ಟ್ ಟೈಮ್ 3 ಗಂಟೆ. ಸ್ವಲ್ಪ ಲೇಟಾಗಿ ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ವಿ, ಬಿಕಾಸ್ ನಾನು ಸ್ವಲ್ಪ ಸಲೂನ್ಗೆ ಹೋಗಿದೆ. ಎನಿವೇಸ್ ಇವಾಗ ರೆಡಿ ಆಗೋಣ, ಯಾಕಂತಂದ್ರೆ ಇವತ್ತೊಂದು ಸೆರೆಮನಿಗೆ ಹೋಗ್ತಿದ್ದೀವಿ. ಅದೇನು ಅಂತ ನಮಗೆ ಈ ವ್ಲಾಗಲ್ಲೇ ಗೊತ್ತಾಗುತ್ತೆ ಏನು ಅದು ಅಂತ. ಸೊ ಹೋಗೋಣ, ಬೇಗ ರೆಡಿ ಆಗ್ಬೇಕು. ನಾನು ಇವಾಗ ಜಸ್ಟ್ ಸನ್ಸ್ಕ್ರೀನ್ ಹಾಕೊಂಡಿದ್ದೀನಿ, ಇನ್ನು ಫೌಂಡೇಶನ್ ಹಾಕೋಬೇಕು. ಗೊತ್ತಿಲ್ಲರೂ ಹೇಳ್ತೀರಾ ಜಾಸ್ತಿ ಮೇಕಪ್ ಮಾಡೋಕೆ ಹೋಗ್ಬಿಡಿ, ಚೆನ್ನಾಗಿ ಕಾಣಲ್ಲ ಅಂತ. ಓಕೆ, ಲಿಟಲ್ ಮೇಕಪ್ ಮಾಡ್ಕೋತೀನಿ ವಿತ್ ಕಾಜಲ್ ಆ್ಯಂಡ್ ಸಮ್ ಲಿಪ್ ಬಾಮ್. ಓಕೆ, ಬೇಗ ರೆಡಿ ಆಗೋಣ. ಲೆಟ್ಸ್ ಗೋ. Guys, is it just me or ನೀವು ಕೂಡ when you're traveling in the cab ನೀವು ಮಲ್ಕೊಂಡ್ಬಿಡ್ತೀರಾ? ಬಿಕಾಸ್ ನಾನು ಇಟ್ಸ್ ಆಲ್ರೆಡಿ ಬಿನ್ 30 minutes ನಾನು ಮಲ್ಕೊಂಡ್ಬಿಟ್ಟಿದ್ದೆ ಕ್ಯಾಬಲ್ಲೇ. ಇವಾಗ ಮತ್ತೆ ಎದ್ದಿರೋದು ನಾನು. ಸ್ವಲ್ಪ ಅದು ಫ್ರೆಶ್ ಲುಕ್ ಕೊಡುತ್ತೆ ನಾನು ನಿದ್ದೆ ಮಾಡಿ ಇದ್ರೆ ಅಂತ. ಸೊ ಜಸ್ಟ್ ಇದ್ದೀನಿ, ಇನ್ನು 30 ನಿಮಿಷ ತೋರಿಸ್ತಿದೆ. ಸೊ 1 hour ನನಗೂ SMRಗೂ. ಸೊ ಅರ್ಧ ಗಂಟೆ ಆಗಿದೆ, ಇನ್ನೂ ಅರ್ಧ ಗಂಟೆ, ಇನ್ನೊಂದು 5 ನಿಮಿಷ ಹಿಂಗೆ ಕೂತಿರ್ತೀನಿ ನಾನು, ಮತ್ತೆ ಮಲ್ಕೊಂಡ್ಬಿಡ್ತೀನಿ ನಾನು. ತುಂಬ ನಿದ್ದೆ ನಂಗೆ ಹೆವಿ, ಎಲ್ಲಾದ್ರೂ ನಾನು ಮಲ್ಕೊಬಿಡ್ತೀನಿ, ಆ ಥರ ಪ್ರಾಬ್ಲಮ್. ಸೊ ಇವಾಗ ಜಸ್ಟ್ ರೀಚ್ ಆಗಿದ್ದೀನಿ. ಸೊ ಇವಾಗ SMR ಬರ್ತಿದ್ದಾರೆ. ಸೊ ಅವ್ರ ರಿಯಾಕ್ಷನ್ ನೋಡೋಣ. SMR ಮನೆಯಿಂದ ಮತ್ತೆ ಅವ್ರ ಕಾರಲ್ಲಿ ಹೋಗೋದು, ನಾನು ಡೈರೆಕ್ಟಾಗಿ ಲೊಕೇಶನ್ಗೆ ಬರ್ತೀನಿ ಅಂತ. ಈ ಸೈಡ್ ಬೇಡ ನಮ್ಮ ಮನೆ ಹತ್ರ ಬಾ, ಅಲ್ಲಿಂದ ನಾನೇ ಕರ್ಕೊಂಡು ಹೋಗ್ತೀನಿ, ಒಟ್ಟಿಗೆ ಹೋಗೋಣ ಅಂತ. ಸೊ ಅದಕ್ಕೆ ಇವಾಗ ಅವ್ರು ಆಚೆ ಬರ್ತಾರಲ್ಲ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಅವರೇ ಇದು ಬಾಯ್ ಮಾಡಿದ ಡ್ರೆಸ್ ನೀವು ನೋಡ್ಬೋದು, ಇಟ್ಸ್ ವೆರಿ ಪ್ರಿಟಿ. ಸೊ ವೇಟ್ ಮಾಡ್ತಾ ಇದೀನಿ, ಬಂದ ತಕ್ಷಣ ನೋಡೋಣ. 2 hours later. ಓ ವಾವ್, ಓ ಮೈ ಗಾಡ್, ನಾನೇ ಸೆಲೆಕ್ಟ್ ಮಾಡಿದ್ದಲ್ಲ ಡ್ರೆಸ್, ಅದಕ್ಕೆ ಚೆನ್ನಾಗಿತ್ತು ಆಬ್ವಿಯಸ್ಲಿ. ಚೆನ್ನಾಗಿ ಕಾಣಿಸ್ತೀರಾ? ಯಾ ನೈಸ್. ಅಷ್ಟೇ ನನ್ನ ರಿಯಾಕ್ಷನ್. ನಾನು ವ್ಲಾಗ್ ಎಲ್ಲ ಮಾಡ್ತಿದ್ದೆ. ಬೇರೆ ಏನು ಮಾಡಕ್ಕಾಗಲ್ವಲ್ಲ, ನೀನ್ ನನ್ನ ಫ್ರೆಂಡ್ ಅಷ್ಟೇ ಅಲ್ವಾ? ಹೋಗೋಣ. ಯಾ ಗುರು ಎಷ್ಟೊತ್ತು? ಲುಕ್, ಓ ಮೈ ಗಾಡ್, ಯು ಲುಕ್ ಸೋ ಗುಡ್. ಬಟ್ ವೈಟ್ ಶರ್ಟ್ ಹಾಕೋಬೇಕಿತ್ತು. ಐ ಲೈಕ್ ಬ್ಲಾಕ್. ಬಟ್ ಐ ಲೈಕ್ ವೈಟ್. ಯು ಲೈಕ್ ವೈಟ್. ಐ ಆಲ್ಸೋ ಲೈಕ್ ಬ್ಲಾಕ್, ಬಟ್ ಯು ವಾಂಟ್ ಸಮಥಿಂಗ್ ಕಲರ್, ಬೇರೆ ಕಲರ್ ಹಾಕೊಡ್ತೀಯ. ನಾನು ಸೆಲೆಕ್ಟ್ ಮಾಡಿರೋದಲ್ವಾ, ಸೊ ಇಟ್ ವಾಸ್ ನನ್ನ ಇಷ್ಟ. ಬರ್ತಾನಂತೆ. ಹೋಗಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಗಿಫ್ಟ್ ಕೊಡ್ಬೇಕು, ನೋಡೋಣ ಏನ್ ಕೊಡೋದು. ಆರ್ಡರ್ ಮಾಡಿಲ್ವಾ? ಸಿಗ್ತಾ ಇಲ್ಲ ಅದ್ರಲ್ಲಿ ಯಾವ್ದು ಕಪಲ್ ರಿಲೇಟೆಡ್ ಏನು. ಇಲ್ಲೇ ಒಂದು ಯಾವ್ದಾದ್ರು ಶೋರೂಮ್ ಹೋಗಿ ನೋಡೋಣ. ಓಕೆ, ಲೆಟ್ಸ್ ಗೋ. ಆಕ್ಚುಲಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದೀನಿ ಗೈಸ್, ಎಷ್ಟೆಲ್ಲಿ ಮುಖ ತೊಳ್ಕೊಬೇಕ ಅಂತ. ಗೈಸ್, ನನ್ ಸಿಂಪಲ್ ಫಂಡ ಏನಂತಂದ್ರೆ, ನ್ಯಾಚುರಲ್ ಆಗಿ ಅಷ್ಟು ಚೆನ್ನಾಗಿದ್ದಾಳೆ, ಏನಕ್ಕೆ ಮೇಕಪ್ ಹಾಕೊಂಡೊಳ್ಳೆ ಭೂತ ತರ ಕಾಣ್ತಾಳೆ ಅಂತ ಅಷ್ಟೇ, ಇನ್ನೇನಿಲ್ಲ. ಏನ್ ಭೂತ ತರ ಏನ್ ಗೊತ್ತಾ, ಗರ್ಲ್ ಶುಡ್ ಬಿ ಕಾನ್ಫಿಡೆಂಟ್, ಅವ್ರ ಮೇಲೆ ಅವ್ರ ಕಾನ್ಫಿಡೆಂಟ್ ಅಲ್ಲಿ ಇರಬೇಕು. ಸಿ ಐ ಟೆಲ್ ಯು, ನಾನು ಏನ್ ಗೊತ್ತಾ, ಎಲ್ಲಿ ಹೋಗ್ಬೇಕಾದ್ರೂ ನಾನು ಲೈಕ್ ನನ್ನ ಫೇಸ್ ವಾಶ್ ಮಾಡಲ್ದಿರೋ ಹೋಗ್ಬೋದು, ಅಷ್ಟು ಕಾನ್ಫಿಡೆನ್ಸ್ ಇದೆ. ಬಟ್ ದ ಥಿಂಗ್ ಇಸ್, when there's something an event like this you cannot go because camera ಅಲ್ಲಿ ಬೇರೆ ತರ ಬರುತ್ತೆ. ಈ ಕ್ಯಾಮ್ರಾ ಅಲ್ಲಿ ಕೆಟ್ಟದಾಗೆ ಬರುತ್ತೆ, ಭೂತ ತರನೇ ಬರೋದು. one thing I'll tell you very clearly. ಇದೇನ್ ಗೊತ್ತಾ, ಮೇಕಪ್ ಮಾಡಿದಾಗ ರಿಯಲ್ ಲೈಫ್ ಅಲ್ಲಿ ನೋಡಿದಾಗ ಮೇ ಬಿ ಸ್ವಲ್ಪ ಲೈಟ್ ಆಗಿ ಬೂದಿ ಕಾಣಿಸ್ಬೋದು. ಕಾಣಿಸ್ತಾ ಇದೆ, ಕಣ್ಣೊಳ್ಳೆ ಚಿಂಗಿ ತರ ಕಾಣುತ್ತೆ ನಿನ್ ಕಣ್ಣು. when it comes to ಫೋಟೋ ಈ ತರದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಅಂಡ್ ಇನ್ನ ನೈಟ್ ಲೈಟ್ ಅಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ನನ್ ಮುಖ. ಏನಪ್ಪ ಜನನೇ ಹೇಳ್ತಾರೆ ಉಗಿತಾರೆ, ಉಗಿಸ್ಕೊ. ನಂಗೆ ಜನ ಯಾಕೆ ಉಗಿತಾರೆ ಅವ್ರಿಗೆ ಗೊತ್ತಿಲ್ಲ, ನನಗೇನ ಚೆನ್ನಾಗ್ ಗೊತ್ತೇನೆ ನಿನ್ಗೆ. ನಿನಗ್ ಉಗಿಯೋದ್ ಜನರು, ನನಗ ಆಯ್ತು ನೋಡೋಣ ಯಾರಿಗೆ ಉಗಿತಾರೆ.
ನಾನ್ ಚೆನ್ನಾಗಿ ಕಾಣಿಸ್ತೀನಿ. ಐ ಆಲ್ವೇಸ್ ಡಿಮೋಟಿವೇಟ್ ಅಯ್ಯೋ ಡ್ರೆಸ್ ಸೆಲೆಕ್ಟ್ ಮಾಡ್ದವನೇ ನಾನು, ನನಗೆ ಗೊತ್ತೇನ್ ಚೆನ್ನಾಗಿ ಕಾಣಿಸ್ತೀನಿ ಅಂತ. at least you don't have a basic thing. ವಾಟ್ ಬೇಸಿಕ್ ಥಿಂಗ್? ಅದೇ you don't even tell me ಚೆನ್ನಾಗಿ ಕಾಣಿಸ್ದೆ ಅನ್ನೋದು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಫೈನ್. ಮೇಕಪ್ ಏನಕ್ಕೆ ಹಾಕೊಂಡ್ ಬರ್ತೀಯಾ? ಪ್ರತಿ ಸಲ ಇದೊಂದು ಮೈನಸ್ ಮಾಡ್ಕೊಂಡ್ ಬರ್ತೀಯಾ ನಾನು ನೀನು? ಇಷ್ಟ ದಿನ ಮಾಡ್ಕೋತೀನಿ. ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಓಕೆ, ನನ್ ಜೊತೆ ರೀಲ್ಸ್ ಮಾಡ್ಬೇಕಾದ್ರೆ ತೊಳೆದ್ಬಿಟ್ಟು ಮಾಡು. ನಾನ್ ಮಾಡಲ್ಲ. ನಾನು ಮಾಡಲ್ಲ. ಪರವಾಗಿಲ್ಲ, ಹೋಗಿ ಮಾಡ್ಬೇಡ. ನಿಂಗೆ ಯಾವತ್ತೂ ನಾನು ಹೇಳಿಲ್ಲ ನನ್ನ ಜೊತೆ ಮಾಡು ಏನು ಅಂತ. ಹೌದಾ? ಅಲ್ಲ ಹೌದಾ? 1000% ಹೌದಾ? ನಾನು ಹೆಂಗ್ ಕೇಳ್ಬೇಕು? ಹೌದಾ? 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 1000% ನಾನು ಯಾವತ್ತೂ ಕೇಳೇ ಇಲ್ಲ, ನಾನು ಯಾವತ್ತೂ ಹೇಳಿಲ್ಲ ನನ್ನ ಜೊತೆ ಮಾಡು ಬೇಕು ಅಂತೆಲ್ಲ. ಹೌದಾ? ಹೌದಾ? ಹೌದು. ಓಕೆ. ಹೌದು. ಇನ್ನೇನ್ ಬೇಕು ನಿಂಗೆ? ಇನ್ಯಾರ ಜೊತೆ ಮಾಡ್ಬೇಕು ಅಂತ ಬೇಕಿತ್ತು ನಿಂಗೆ? ಮಾತ್ರ ಮಾತಾಡ್ಬೇಡ ನೀನು. ಏಕೆ? ಟಾಯ್ ಕೊಡಲ್ಲ. ಅದೇ ಎಷ್ಟು ಕ್ಯೂಟ್ ಆಗಿದೆ. ನಂತರ ಮಾತಾಡೋಣ. ಸೊ ಗೈಸ್, ಇವಾಗ ನಾವು ಗಿಫ್ಟ್ ತರಕಂತ ಬಂದಿದ್ದೀವಿ. ಸೊ ಏನ್ ತಗೋತಿದೀವಿ? ವಾಚ್ ತಗೋತಿದೀವಿ. ವಾಚ್ ತಗೋತಾ ಇದೀವಿ ಇಬ್ರು ಕಪಲ್ಗೆ. ಓಕೆ. ಸೊ ಟೈಟಾನ್ ಅಲ್ಲಿ ಇದೀವಿ ಸದ್ಯಕ್ಕೆ ನಾವು. ಒಂದು ಇದು ಗೋಲ್ಡ್ ಅಲ್ಲಿ ಒಂದ್ರಲ್ಲಿ ಐತೆ, ಆಮೇಲೆ ಇದ್ರಲ್ಲಿ ಒಂದ್ರಲ್ಲಿ ಐತೆ. ನನ್ನ ಪ್ರಕಾರ ಇದು ಗೋಲ್ಡ್ ಚೆನ್ನಾಗಿದೆ. ಗೋಲ್ಡ್ ನಾವು ಎಲ್ಲ ಒಕೇಶನ್ಗೂ ಹಾಕ್ಸ್ಬೋದು ಅಂತ ಅನ್ಕೊಂತೀನಿ. ಹೌದು, ಚೆನ್ನಾಗಿ ಐ ಕಾಣುತ್ತೆ. ಫೀಲ್ ಇದು ಓಕೆ, ಇದು ಚೆನ್ನಾಗೈತೆ. ಬಟ್ ದಿಸ್ ಇಸ್ ಓಕೆ. ಎಷ್ಟು ಹೇಳಿದ್ರಿ ಇದು? 7200 ಡಿಸ್ಕೌಂಟು ಆಫರ್ಸ್. ಆಫರ್ ಇಲ್ಲ. ಓಕೆ, 7 ಪ್ಯಾಕ್ ಮಾಡಿ ಆಗುತ್ತೆ ಅನ್ಸುತ್ತಲ್ಲ? ಇಲ್ಲ ಸಾಕು. ಪರ್ಫ್ಯೂಮ್ಸ್ ಇದೆ, ಕಪಲ್ ನಾನು ಯಾವ್ದಾದ್ರು ವಾಚ್ ನೋಡ್ಬೋದಾ? ಬೇಕಾಗಿಲ್ಲ, ಬೇಕಾಗಿಲ್ಲ. ನಾಟ್ ನೌ. ಯಾಕೆ? ನಾಟ್ ನೌ. ವೈ? ನೋ. ಟೈಮ್ ಇದೆಯಲ್ಲ. ನೋ, ವಿ ನೀಡ್ ಟು ಲೀವ್. ಯು ಆರ್ ಮೈ ಹೇಟರ್. ಗೈಸ್, ತಗೊಂಡು ಇವಾಗ ಹೋಗೋಣ. ಗೈಸ್, ಇವಾಗ ಬ್ಲಾಗ್ ಪ್ಯಾಕ್ ಮಾಡಿಸ್ಕೊತಿದ್ವಿ. ಬ್ಲಾಗ್ ಪ್ಯಾಕ್ ಅಲ್ಲ, ವಾಚ್ ಪ್ಯಾಕ್ ಮಾಡಿಸ್ಕೊತಿದ್ವಿ. ಸೊ ಆಸ್ ಯು ಕ್ಯಾನ್ ಸಿ ಚೆನ್ನಾಗೈತಾ? ತುಂಬಾ ಬ್ಯೂಟಿಫುಲ್ ಹೇಗಿದೆ ಅಂತ ಹೇಳ್ರಿ ಗೈಸ್. ವಾಚ್ ತುಂಬಾ ಚೆನ್ನಾಗಿದೆ. ಸೊ ಪ್ಯಾಕೇಜಿಂಗ್ ಚೆನ್ನಾಗಿದೆ. ವಾರಂಟಿ ಕಾರ್ಡ್ ಎಲ್ಲ ಅಷ್ಟೇನಾ? ಅದನ್ನ ಬೇರೆ ಏನು ಪ್ಯಾಕ್ ಮಾಡಲ್ವಾ ನೀವು? ಗಿಫ್ಟ್ ಪ್ಯಾಕ್ ಮಾಡ್ಕೊಡ್ತೀರಾ ಅದನ್ನ? ಮಾಡ್ಕೊಡ್ತೀವಿ. ಪ್ಲೀಸ್ ಮಾಡ್ಕೊಡಿ. ಸೊ ಲೆಟ್ಸ್ ಗೋ. ಐ ನೀಡ್ ಅದನ್ನ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು, ಯಾಕಂದ್ರೆ ಕೊಡ್ತಾರೆ ಅದು ಗಿಫ್ಟ್ ಆಗಿ ಅಲ್ವಾ? ನೀನು ವಾಚ ತಗೋ. ಕರುಪ್ಪು. ಡೋಂಟ್ ಡೂ ದಿಸ್ SMR. ಏನು ಮಾಡಿದೆ ನಾನು? ಇರಿಟೇಟಿಂಗ್ SMR. ಇರಿಟೇಟಿಂಗ್ ಸಿಮ್ರಾನ್. ನನ್ನೊಂದು ವಾಚ್ ಆ್ಯಡ್ ಮಾಡಿದ್ದೀನಿ, ನಾನು ಅದಕ್ಕೆ ತಗೊಳಕ್ಕೆ ಹೋಗಲಿಲ್ಲ. ಇಲ್ಲಾಂದರೆ ನಂಗೊಂದು ಆಸೆ ತೊಗೊಬೇಕಂತ. ಗೆಸ್ದು ಒಂದು 6 ಆಗಿರೋ ವಾಚ್ ಆ್ಯಡ್ ಮಾಡಿದ್ದೀನಿ. ಬರುತ್ತೆ, ಇದೀಗ ನಾಳೆ ಎಲ್ಲ ನಾಳೆ ಬರುತ್ತೆ, ತೋರಿಸ್ತೀನಿ. ಅದನ್ನು ಫಸ್ಟ್ ವಾಚ್ ನಾನು ತೊಗೊಬೇಕಂತ ಆಸೆ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಆಲ್ರೆಡಿ 10-12 ವಾಚ್ ತೊಗೊಂಡ್ಮೇಲೆ ಇವಾಗ ಅದನ್ನು ತೊಗೊಳ್ಳೋ ಪರಿಸ್ಥಿತಿ ಬಂದಿದೆ. ವಿಲ್ ಪೈ. ये फंस गया सीएम. ಹಾಂ, ಓಕೆ. Women. ಸೊ ಇವರು ಅವ್ರಿಗೋಸ್ಕರ ವಾಚ್ ತಗೋತೀನಿ ಅಂದ್ರೆ ನಾನು ಬೇಡ ಅಂತ ಅಂದೆ. ಅದಕ್ಕೆ ನನಗೋಸ್ಕರ ವಾಚ್ ತಗೊಂಡಿದ್ದಾರೆ. ಇರಲಿ ಅಂತ ನಂಗೇನು ಬೇಡ. ಏಕೆ? ಬೇಕಾಗಿಲ್ಲ, ಸುಮ್ಮನೆ ದುಡ್ಡು ವೇಸ್ಟು. ಪರವಾಗಿಲ್ಲ, ಇಟ್ಕೋ, ಯೂಸ್ ಆಗುತ್ತೆ. ಖುಷಿ ಪಡ್ಬೇಕಾ ಬೇಜಾರಾಗಬೇಕಾ ಗೊತ್ತಿಲ್ಲ. ಆಯ್ತು, ನೀನು ಅಂತ ತಗೋಬಿಡು. ಹಾಂ, ನೀನು ಅಂತ ತಗೋಬಿಡು. ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ, ಬರುತ್ತೆ. ದುಡ್ಡು ವೇಸ್ಟ್ ಮಾಡ್ತಿದ್ಯಾ? ದುಡ್ಡು ವೇಸ್ಟ್ ಅಲ್ಲ, ದುಡಿಯೋದೇ ಖರ್ಚು ಮಾಡೋಕ್ಕೆ. ನಮಗೆ ಚೆನ್ನಾಗಿರೋದು ಹಾಕೊಂಡಿಲ್ಲ, ಚೆನ್ನಾಗಿರೋದು ತಿಂದಿಲ್ಲ, ಚೆನ್ನಾಗಿರೋ ಜಾಗಕ್ಕೆ ಹೋಗಿಲ್ಲ ಅಂತ ಅಂದರೆ ದುಡಿಯೋದೇ ವೇಸ್ಟ್. ಕಾಂಟ್ಯಾಕ್ಟ್ ನಂಬರ್ ಕೊಡು. ಹಾಂ, ಕಾಂಟ್ಯಾಕ್ಟ್ ನಂಬರ್ ಕೊಡು. ದುಡಿಯೋದೇ ಖರ್ಚು ಮಾಡೋಕ್ಕೆ. ನಮಗೆ ಚೆನ್ನಾಗಿರೋದು ಹಾಕೊಂಡಿಲ್ಲ, ಚೆನ್ನಾಗಿರೋದು ತಿಂದಿಲ್ಲ, ಚೆನ್ನಾಗಿರೋ ಜಾಗಕ್ಕೆ ಹೋಗಿಲ್ಲ ಅಂತ ಅಂದರೆ ದುಡಿಯೋದೇ ವೇಸ್ಟ್. ಅದು ನಾನು ತೆಗಿತೀನಿ ಅಂದಿದ್ದು. ಪರವಾಗಿಲ್ಲ, ನಾನು ತೆಗಿತೀನಿ. ಏನು ನನ್ನ ಖುಷಿ ತೆಗಿ, ಆಯಿತು. ಇಟ್ಕೋ ಗಟ್ಟಿಯಾಗಿ. ಇದೇನಿದು? ತೆಗ್ದಾ? ಸೆಕ್ಸಿ ಐತಪ್ಪ ವಾಚು. ಹೆಂಗಿವಾಗ? ಸಾರಿ ಈ ಥರ ಕೇಳೋದು ಇವರು. ಆದರೂ ಈ ವೋಂಟ್ ಎಕ್ಸೆಪ್ಟ್ ದಟ್ ಐ ಲುಕ್ ಗುಡ್ ಅಂತ. ಸಾರಿ, ಅದು ಇರೋದೇ ಹೇಳ್ತಾ ಇದ್ದೀನಿ. ಏನು ನನಗೆ ಅನ್ಸೋದೇ ಇಲ್ಲ. ನಾನು ಸಾರಿ ಏನು ಕೇಳ್ತಲ್ವಲ್ಲ? ಹೌದಾಗಾದ್ರೆ ಕೋಪ ಮಾಡ್ಕೊಬಿಡ್ಲ ನಾನು? ಜಗಳ ಆಡಲ್ಲ ಇವಾಗ ನಿನ್ನ ಜೊತೆ? ಹೆಂಗೈತೆ? ಇಟ್ಸ್ ನೈಸ್. ಇಟ್ಸ್ ಲೈಕ್ ಉಲ್ಟಾ ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ. ಸರಿ ಹಾಕೋ. ಬಟ್ ಇದು ತೆಗಿಬೇಕು. ಇಲ್ಲ, ನಡೆಯುತ್ತೆ. ತಡಿ, ಉಲ್ಟಾ ಐತೆ ಇದು ಅನ್ಸುತ್ತೆ. ಏನದ ಅದರಲ್ಲಿ ಟೈಮ್ ನೋಡ್ತಾ? ನಂಗೆ ಟೈಮ್ ನೋಡೋಕ್ಕೆ ಬರಲ್ಲ. ನಡಿಯಪ್ಪ. ವಾಚಲ್ಲಿ ನಾನು ಟೈಮ್ ನೋಡಲ್ಲ.
ಬಟ್ ನಮ್ಮ ಕೈ ನೋಡಿದಾಗ ವಾಚು ನಮ್ಮ ಟೈಮ್ ಹೆಂಗೈತೆ ಅಂತ ಹೇಳುತ್ತೆ. ಗೈಸ್ ಟು ಬಿ ಫ್ರ್ಯಾಂಕ್, ನನಗೆ ಟೈಮ್ ನೋಡೋದಕ್ಕೆ ಬರಲ್ಲ ಗೊತ್ತಾ, ನಿಜವಾಗ್ಲೂ ನನಗೆ ಬರಲ್ಲ. ಮುಂಚೆ ನೋಡ್ತಿದ್ದೆ 10th ಸ್ಟ್ಯಾಂಡರ್ಡ್ವರೆಗೂ, ಫಸ್ಟ್ ಪಿ ಯು ಸಿ ಆದ್ಮೇಲೆ ಬರಲ್ಲ. ಕೇಳಿಸ್ಕೊ, ಫಸ್ಟು ವಾಚಲ್ಲಿ ನಾವು ಟೈಮ್ ನೋಡೋದಲ್ಲ, ವಾಚ್ನ ನೋಡಿ ನಮ್ಮ ಟೈಮ್ ಹೆಂಗೈತೆ ಅಂತ ಹೇಳ್ಬಿಟ್ಟು ಜನ ಹೇಳಬೇಕು. ಅದಕ್ಕೆ ನಾವು ವಾಚ್ ಹಾಕೋದು. ನಾನೇನು ಟೈಮ್ ನೋಡಲ್ಲ ವಾಚಲ್ಲಿ. ನಾವು ಇನ್ನೊಬ್ರು ನೋಡಿ ಕಲಿತೀವಿ ಅನ್ನಕ್ಕೆ ಮೊನ್ನೆ ಕ್ರಿಸ್ಟಿಯಾನೋ ರೊನಾಲ್ಡೋ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಕ್ರಿಸ್ಟಿಯಾನೋ ರೊನಾಲ್ಡೋ ಚೆನ್ನಾಗಿದೆ, ಲುಕ್ಸ್ ನೈಸ್. ಅದಕ್ಕೆ ಇನ್ನೂ ಸಣ್ಣ ಆಯ್ತು, ಪರವಾಗಿಲ್ಲ, ಇಷ್ಟು ಲೂಸ್ ಇರಲಿ, ಟೈಟ್ ಆಗಿಬಿಡುತ್ತೆ. ಬಿಡಿ ನೋಡೋಣ, ಇನ್ನ ಸ್ವಲ್ಪ ತೆಗಿಬೋದಲ್ಲ. ಇಲ್ಲ ಸಾಕು, ಅಷ್ಟೇ ಇರಬೇಕು ವಾಚ್. ಎರಡೆರಡು ವಾಚ್ ಹಾಕೊಂಡು ಬರಲ್ಲ ಆಯ್ತು, ಒಂದು ತೆಗೆದಾಕು, ಮಾಡಿದ್ದೀನಲ್ಲ ಅದನ್ನ ಹಾಕೋ, ಪರವಾಗಿಲ್ಲ. ರಾಗ ದಿಸ್ ಇಸ್ ನೈಸ್ ಮೇಡಮ್. ಇವಾಗ ರಿಚ್ಚು ನಾನು. ಹಾಂ ಆಯ್ತು, ಸರಿ, ನಾನು ರಿಚ್ಚು. 30,000 ಗೈಸ್ ಈ ವಾಚು. ನಂಗೇನು ಗೊತ್ತಾ ಗೈಸ್, ನನಗೇನು ವಾಚ್ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ನನ್ನ ವಾಚಲ್ಲಂತೂ ಆಫರ್ ನಡೀತಿದೆ ಆಯಿತಾ, ಬಟ್ ಕಪಲ್ ವಾಚಲ್ಲಿ ಏನೂ ಆಫರ್ ಇರಲಿಲ್ಲ. ಬಟ್ ಅವ್ರಿಗೆ ಇವಾಗ ನಾನು ಕಾರಲ್ಲಿ ಸ್ವಲ್ಪ ಜಗಳ ಮಾಡ್ಕೊಂಬಂದೆ, ಬಿಕಾಸ್ ಹಿ ಡಸಂಟ್ ಮೋಟಿವೇಟ್ ಮೀ ಎವ್ರಿ ಟೈಮ್. ಲೈಕ್ ಐ ಡೋಂಟ್ ಲುಕ್ ಗುಡ್, ಆರ್ ಹಿ ಸೇಸ್ ದಟ್ ಬೂದಿ ಥರ ಕಾಣಿಸ್ತಿದೆ ಆ್ಯಂಡ್ ಆಲ್. ಐ ಜೆನ್ಯೂನ್ಲಿ ಫೀಲ್ ಬ್ಯಾಡ್. ಸೊ ಇಟ್ಸ್ ಲೈಕ್ ಹಿ ಇಸ್ ಆಸ್ಕಿಂಗ್ ಸಾರಿ. ಬಟ್ ನಾನು ಇರೋದನ್ನ ಹೇಳ್ತೀನಿ, ನಾನು ಫ್ರಾಂಕ್ ಆಗಿ ಹೇಳಿ, ನಾನು ಕೆಟ್ಟೋನಕ್ಕೆ ಐ ಆಮ್ ವೆರಿ ಸಾರಿ. ಬಟ್ ಅದಕ್ಕೆ ಸ್ವಲ್ಪ ಬೂದಿ ಥರ ಕಾಣ್ತೈತೆ, ಮೀಸೆ ಎಲ್ಲ ಹೈಲೈಟ್ ಆಗ್ತೈತೆ. ಸೊ ಯು ಲುಕ್ ಕ್ಯೂಟ್ ವಿತೌಟ್ ಮೇಕಪ್. ನೋಡ್ರಿ ಗೈಸ್, ಗಿಫ್ಟ್ ತಗೊಳಕ್ ಬಂದಿದೀವಿ, ನೋಡಿದ್ರೆ ಮೇಡಮ್ ಒಂದು ಗಿಫ್ಟ್ ಪ್ಯಾಕ್ ಮಾಡ್ಕೊಂಡ್ಬಿಟ್ರು. ಅಲ್ಲೇ ಎಲ್ಲೋ ಕಾಣಿಸ್ತೈತೆ. ನಿನ್ನ ಟೂತ್ ಪೇಸ್ಟ್ ಅಂದ್ರೆ ಉಪ್ಪಿದ್ಯಾ? ಇಲ್ಲ, ಅದಕ್ಕೆ. ಸೊ ಗೈಸ್, ವಿ ಬಾಟ್ ದ ಗಿಫ್ಟ್. ಇಲ್ಲಿಂದ ಹೋಗ್ಬೇಕು ಇವಾಗ. 1 hour ಜರ್ನಿ ಐತೆ, 1 hour ಡಿಸ್ಟೆನ್ಸ್ ಐತೆ. ಟ್ರಾಫಿಕ್ ಇದ್ರೆ ಲೇಟ್ ಆಗ್ಬೋದು. 7 ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಹೋಗೋಣ ಬನ್ನಿ, ನೋಡೋಣ ಹೇಗಿರುತ್ತೆ ಅಂತ. 1 hour ಐತೆ. ಎಲ್ಲರೂ ಮದುವೆ, ಪ್ರಪೋಸು, ಶಾಸ್ತ್ರಗಳಿಗೆ ಹೋಗ್ತಾ ಇದೀವಿ. ದೇವರೇ ಕಾಪಾಡಬೇಕು. ವಾಟ್ ದೇವರೇ ಕಾಪಾಡ್ಬೇಕು, ಇಟ್ಸ್ ಅ ಗುಡ್ ಥಿಂಗ್. ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಂದೆ. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್, ಇವಾಗ ನಾವು ಅದು ಟೈಟಾನ್ ಶೋರೂಮ್ ಬಿಟ್ಟು ಬಂದ್ವಿ, ಸ್ವಲ್ಪ ಮುಂದೆ ಬಂದಿದ್ದೀವಿ. ನಮ್ಗಿನ್ನ ಹೋಗೋಕೆ 48 minutes ಇದೆ. ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದ್ರೆ, ತುಂಬಾ ಜೋರಾಗಿ ಮಳೆ ಬರ್ತಿದೆ ಗೈಸ್. ಇದು ನಾನು ಯಾವತ್ತು ಓಪನ್ ಮಾಡಿರ್ತೀನಿ. ಗೋಡೆ ಕಾಣಿಸ್ತಲ್ಲ. ಯಪ್ಪ, ಏನ್ ಮಳೆ ಅಲ್ಲ. ಎಲ್ಲರೂ ಸೈಡಲ್ಲಿ ನಿಂತ್ಕೋಬೇಡ, ಆಮೇಲೆ ನಿಲ್ಸ್ಬೇಡ ಕಾರಣ. ನಿಧಾನಕ್ಕೆ ಹೋಗ್ತಾ ಇದ್ದೀನಲ್ಲ ನಾನು, ನಿಧಾನಕ್ಕೆ ಹೋಗ್ತೀನಿ. ಮೂವಿಂಗ್ ಅಲ್ಲಿ ಇರೋಣ, ಫಾಸ್ಟ್ ಆಗಿ ಹೋಗೋದು ಬೇಡ ಅಷ್ಟೇ. ಓಕೆ, ನಾರ್ಮಲ್ ಆಗಿ ಓಡಿಸೋ ತರ ಓಡಿಸಿದ್ರೆ ಅಷ್ಟೇ ಕತೆ. ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಅದು ಬೆಂಗಳೂರು ಆಚೆನೇ ಇರೋದು. ಬೆಂಗಳೂರು ಆಚೆ ಏರ್ಪೋರ್ಟ್ ಹತ್ರ. ಆಬ್ವಿಯಸ್ಲಿ ಲೇಟ್ ಆಗುತ್ತೆ. ಇವಾಗ ಇಷ್ಟೊಂದು ಮಳೆ ಬಂದ್ರೆ ಎಲ್ಲರೂ ಬರೋದು, ಎಲ್ಲರಿಗೂ ಲೇಟ್ ಆಗ್ತಾ ಇರುತ್ತೆ. ಹೌದಾ? ಪಕ್ಕ ಲೇಟ್ ಆಗುತ್ತೆ. ಈ ಮಳೆಯಲ್ಲಿ ಯಾರು ಮನೆಗೆ ಓಡ್ಸೋಕ್ಕಾಗ್ತಲ್ಲ, ಯಾರಿಗೂ ಓಡ್ಸೋಕ್ಕಾಗಲ್ಲ. ಅಷ್ಟು ಹೊಡಿತೈತೆ, ರಾಸ್ತೈತೆ. ಕೆರೆ ನೋಡಿ ಗೈಸ್ ಇಲ್ಲಿ ಎಷ್ಟು ಅದೂನು. ಓ ಮೈ ಗಾಡ್, ಅಯ್ಯೋ ದೇವ್ರೇ, ಇಷ್ಟ ಆಯ್ತಪ್ಪ ಇದ್ರಲ್ಲಿ ಗಾಡಿ ಓಡಿಸೋದು. ಏನಾದ್ರು ಇವಾಗ ಟ್ಯಾಂಕ್ ಅಂದ್ರೆ ಕೆಳಗ್ ಬರುತ್ತಲ್ಲ, ಅದೇನದು ರೋಡಲ್ಲಿ ಇರುತ್ತಲ್ಲ, ಟ್ಯಾಂಕ್ ಟೈಪ್ ಸಮಥಿಂಗ್, ಅದಿಟ್ಬಿಟ್ರೆ ರೋಡಲ್ಲಿ ಇರುತ್ತಾ? ಅದೇನಂತಾರೆ ಅದಕ್ಕೆ, ವಾಟ್ ವಿ ಕಾಲ್ ಇಟ್? ಹಳ್ಳ ಅಲ್ವಾ ಅದು? ಅಲ್ಲ, ಇದೆಲ್ಲ ಇರುತ್ತಲ್ಲ ಅದರೊಳಗೆ, ಗಲೀಜ್ ನೀರೆಲ್ಲ ಸ್ಟೋರ್ ಆಗಿರುತ್ತಲ್ಲ, ಮೋರಿ ಏನೋ. ಗಾಡಿ ಹೋಗ್ಬಿಟ್ರೆ ಹೋಯ್ತು, ನಿಂತ್ಕೊಂತ ರೋಡ್ ಬ್ಲಾಕ್ ಆಗುತ್ತೆ. ಹೌದಾ? ಬಟ್ ನಮ್ ಫುಲ್ ಗಾಡಿ ಹೋಗಲ್ಲ. ನಮ್ ಫುಲ್ ಗಾಡಿ ಹೋಗೋಷ್ಟು ಹಳ್ಳ ಇದೆ ಇದು. ಏನೊಂದು ಸ್ಕೂಟರ್ ಟೂ ವೀಲರ್ ಹೋಗಲ್ಲ ಅನ್ಸುತ್ತೆ. ಟೂ ವೀಲರ್ ಹೋದ್ರೆ ಸಿಗಾಕೊಳುತ್ತೆ, ಆತರ ಹಿಂಗೆಲ್ಲ ಹೋಗಲ್ಲ. ಹೌದಾ? ಆತರ ಏನಾದ್ರು ಕಸ್ತು ಬಿದ್ದೋಗಿದ್ರೆ ಆತರ ಟೈಮ್ನಲ್ಲಿ ಹೋಗುತ್ತೆ. ಯಾವ್ದು ಹಂಗ್ ಬಿದ್ದಿದಾರ? ತುಂಬಾ ಚೆನ್ನಾಗಿರುತ್ತೆ. ಎಷ್ಟೊಂದ್ಸಲ ಇದಾಗಿರುತ್ತಲ್ಲ. 3 hour ಗೈಸ್, ಯಾರಾದ್ರೂ ಮಳೆ ಟೈಮ್ ನಲ್ಲಿ ನೀವೇನಾದ್ರು ಆಚೆ ಓಡಾಡ್ಬೇಕಂತ ಇದ್ರೆ ಓಡಾಡಕ್ ಹೋಗ್ಬೇಡಿ, ಹುಷಾರಾಗಿರಿ, ಸೇಫ್ ಆಗಿರಿ, ಸ್ಟೇ ಸೇಫ್. ಈ ಲೆವೆಲ್ ಮಳೆ ಬಂದ್ರೆ ಬ್ಯಾಂಗ್ಳೂರಲ್ಲಿ ಮುಂಚೆಗೇನೋ ಬೇಜಾನ್ ಲೆವೆಲ್ ತರ ಇದಾಗ್ತೈತೆ. ಯಾಕಂದ್ರೆ ಮರಗಳು ಬೀಳೋದಾಗಿರ್ಲಿ, ಪ್ರಾಣಗಳು ಕಳ್ಕೊಳ್ಳೋದಾಗಿರ್ಲಿ, ಆಟೋಗಳು, ಕಾರ್ಗಳು ಎಲ್ಲ ಪ್ರಾಬ್ಲಮ್ ಆಗ್ತೈತೆ. ಸೊ ನೋಡ್ಕೊಂಡು ಓಡಾಡಿ ಆಚೆ ಕಡೆ. ಎಸ್ಪೆಷಲಿ ಜಾಸ್ತಿ ಮಳೆ ಬರ್ತೈತೆ ಈ ಸಲ, ನೋಡ್ಕೊಂಡು. ಗೈಸ್, ಫೈನಲಿ ವಿ ಹ್ಯಾವ್ ರೀಚ್ಡ್. ತುಂಬಾ ದೂರ ಇದೆ ಅಂತ ಹೇಳ್ತಾ ಇದಾರೆ ಗೈಸ್, ತುಂಬಾ ದೂರ ಬಂದ್ಬಿಟ್ವಿ ಅಂತ. ಆಕ್ಚುಲಿ ನಮಗ್ ರೋಡು ಗೊತ್ತಾಗ್ತಿರ್ಲಿಲ್ಲ. ವೇರ್ ಆರ್ ಯು? ಕಾಣಿಸ್ತಾನೆ ಇಲ್ಲ. ಕತ್ಲಲ್ಲಿ ಯಾರು ತಾನೇ ಕಾಣಿಸ್ತಾರೆ. Why are you getting triggered for everything? All okay? Yeah, I'm okay. Trigger ಎಲ್ಲ ಆಗಿದೆ. Come Guru, let's go.
ಬಾಗಿರು ಗೈಸ್ ಇವಾಗ ನಮ್ಮ ಇವ್ರ ಜೊತೆ ನಮ್ಮ ಇವ್ರ ಜೊತೆ ನಮ್ಮ ನಮ್ಮವ್ರ ಜೊತೆನಾ? ಫ್ರೆಂಡ್ ಜೊತೆ ನಾವು ಹೋಗೋಣ. ನಿಧಾನ ಬಿದ್ಬಿಟ್ಟಿರಾ? ಫ್ರೆಂಡ್ ಜೊತೆ ಇವಾಗ ಹೋಗೋಣ ಒಳಗೆ. ಲೆಟ್ಸ್ ಗೋ. ಓಕೆ. ಏನ್ ಫ್ರೆಂಡು ಇಲ್ಲ ಮಣ್ಣು ಇಲ್ಲ ಇವನಿಗೆ. ಆದ್ರೆ ನನಗೆ ಹತ್ರದಿಂದ ತೋರಿಸಿ, ನಾನು ಹತ್ರದಿಂದ ತೋರಿಸಲ್ಲ. ಪ್ಲೀಸ್ ನಿಮ್ ಜೋಕ್ ಮೇಲೆ ಯಾರು ನಗ್ಲಿಲ್ಲ ಆದ್ರೂ ಪರವಾಗಿಲ್ಲ, ನೀವಾದ್ರೂ ನಗ್ಬೇಕು. ಸೋ ಫನಿ. ಗೈಸ್ ಡೆಕೋರೇಷನ್ ನೋಡಿ, ಸೋ ಪ್ರಿಟಿ. ಝೂಮ್ ಮಾಡಿದ್ರೆ ಕಾಣಿಸುತ್ತೆ. ಈ ತರ ಝೂಮ್ ಯಾವತ್ತು ಮಾಡ್ಬೇಡ. ಸ್ಟ್ಯಾಂಡರ್ಡ್ ಝೂಮ್ ಐತೆ ತಾನೆ, ಇದು ಮಾಡು. ಸರ್ ನಿನ್ ಸ್ಟ್ಯಾಂಡರ್ಡ್ ಬೋಂಬಿಡ್ ಅದರಲ್ಲೂ ಅದೇ ಬರ್ತಿರೋದು. ಹೆಂಗಾರು ಇದ್ರಲ್ಲಿ ಇದೇ ಬರೋದು. ಲೈಟ್ ಕಡಿಮೆ ಆಯ್ತಲ್ಲ ಅದಕ್ಕೆ. ಡೆಕೋರೇಷನ್ ಇಸ್ ಸೋ ಗುಡ್. ನೋ ಗೈಸ್ ತುಂಬಾ ಚೆನ್ನಾಗಿದೆ ಡೆಕೋರೇಷನ್. ನಂಗೆ ಒಂಥರ ಆಗ್ತಿದೆ ಬಟರ್ಫ್ಲೈಸ್. ಹಿಂಗೆ ಆಗ್ತದೆ ಬಟರ್ಫ್ಲೈಸ್ ಆಗ್ತದೆ. ಐ ಫೀಲ್ ಲೈಕ್ ನಿಮ್ಗೋಸ್ಕರ ಎಸ್ಎಂಆರ್ ಮಾಡ್ತೀನಿ ಅಂತಾರೆ. Can you please be quiet for some time? Like, let's focus on the work. In case, you ready to do now? Hey, 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 hey. ಅಕ್ಕ ಮುಚ್ಕೊಂಡು ಓಡಾಡು ಫುಲ್ ತಿಕ್ಕ ಮುಚ್ಕೊಂಡು ಮನೆಯಲ್ಲ ನಡಕ ಬಾ. ಗೈಸ್ ನಾವು ಒಳಗ್ ಹೋಗಿದ್ವಿ ಆಯ್ತಾ. ಒಳಗ್ ಹೋಗ್ಬಿಟ್ಟು ಮತ್ತೆ ಆಚೆ ಬಂದು ಇವ್ರಿಗೆ ಹೊಟ್ಟೆ ಹಸುತ್ತೆ ಅಂದ್ರು. ಯಾಕಂದ್ರೆ ಅಲ್ಲಿ ಫೋಟೋಶೂಟ್ ಎಲ್ಲ ನಡೀತು. ಇವ್ರಿಗೆ ಹೊಟ್ಟೆ ಹಸಿದೆ ಅಂತ ಕೆಫೆ ಕಾಫಿ ಡೇಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಬಂದಿರೋದು. ನಾವು ಬಂದ್ ನೋಡ್ರೆ ಫುಲ್ ಜೋರಾಗಿ ಮಳೆ. ನಾವ್ ಇಲ್ಲಿ ಒಳಗ್ ಹೋಗ್ಬೇಕು, ಬಟ್ ಒಳಗ್ ಹೋಗೋದು ಕಷ್ಟನೇ ಇವಾಗ. ತುಂಬಾ ಜೋರಾಗಿ ಮಳೆ ಬರ್ತಿದೆ ಅಂತ. ಇವಾಗ ಬರೋ ರಸ್ತೆಯಲ್ಲಂತೂ ಕೇಳಲೇಬೇಡಿ, ಫುಲ್ ಕಾರ್ ಮೇಲಿನೇ ಫುಲ್ ನೀರ್ ಬಂದ್ಬಿಡ್ತಿತ್ತು. ಎಲಿವೇಶನ್ ಇಂಟು 100x ಬಾಲಯ್ಯನ ಮೀರಿಸ್ತೀಯ ನೀನು ಎಲಿವೇಶನ್ ಅಲ್ಲಿ. ಜೈ ಬಾಲಯ್ಯ, ಜೈ ಬಾಲಯ್ಯ, ಜೈ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಊಟ ಮಾಡಕ್ ಹೋಗೋಣ ಸೀದಾ ಡೈರೆಕ್ಟ್ ಬನ್ನಿ, ಆಮೇಲೆ ಮಾಡ್ತಾರ ಆಪ್ಷನ್. ನೋಡ್ರಿ ಗೈಸ್, ಎಷ್ಟು ಕಷ್ಟ ಪಡ್ತಾ ಇದೀನಿ ಸಿಮ್ರಾನ್ಗೋಸ್ಕರ ನಾನು. ಆಮೇಲೆ ರೀಸನ್ ಏನು ಹೇಳಂಗಿಲ್ಲ. ಸಿಮ್ರಾನ್, ನೋಡಿ ಫೀಲ್ ಇಷ್ಟೊಂದು ಕಾಸ್ಟ್ಲಿ ಕ್ಯಾಮ್ರಾಮನ್ ಇಟ್ಕೊಂಡ್ ಬಂದಿದ್ಯಲ್ಲ ನೀನು. $3 ಕೋಟಿ ಕೊಡ್ತೇನೆ ನಾನು. ಎಷ್ಟು ಕೋಟಿ ಕೊಡ್ತೀಯ? ಬೋಟಿ ಕೊಡ್ತೀಯಾ? ಎಷ್ಟು ಸೊನ್ನೆ ಇರುತ್ತೆ 3 ಕೋಟಿಲಿ? ಸೊನ್ನೆಯಿಂದ ನನಗೆ ನಾನೇನ್ ಮ್ಯಾಥ್ಸ್ ಓದ್ತಾ ಇದ್ದೀನಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ? ಏನಂತೀರ? ನಾನ್ ಮಳೇಲಿ ಎಷ್ಟು ಕಷ್ಟಪಟ್ಟು ಫೋಟೋ ಹಿಡಿತಾ ಇದೀನಿ. ಒಳಗೆ ಈ ತರ ಯಾರಾದ್ರೂ ಸಿಗ್ತಾರ ಫೋಟೋಗ್ರಾಫರ್? ಹೇಳು ಸಿಮ್ಮು. ಸೊ ಯು ಆರ್ ಲಕ್ಕಿ. ಏನ್ ಮಳೆ 10:30 ಇನ್ನ ಮಳೆ. ಯಾವಾಗ ಮನೆಗೆ ಹೋಗಿದ್ ನಾನು ಹೇಳಿದೀನಿ ನಾನು 12 ಗಂಟೆ ಆಗುತ್ತಂತ. ಬಟ್ 12 ಗಂಟೆಗಿಂತ ಜಾಸ್ತಿ ಆದ್ರೆ ಪ್ರಾಬ್ಲಮ್. ಬರು ಲೈಟ್ ಅಲ್ಲೇ ಇರ್ಲಿ, ಚೆನ್ನಾಗೈತೆ. ಅವಳ ಮುಖದಲ್ಲೇ ಲೈಟ್ ಇರ್ಲಿ. ಬಾ ಸಾಕು. ಇವಿ ಮಳೆಯಪ್ಪ. ಅಯ್ಯೋ ಪಾಪ, ಅದ್ರ ಮಕ್ಳು ಕೂತ್ಕೊಂಡ್ಬಿಟ್ಟ. ಯಾರ ಮಕ್ಳು ಅಂತ ಹೋದೆ? ಫೋಟೋಸ್ ತೋರ್ಸು. ನೋಡಿಸ್ತೀನಿ. ಎಷ್ಟು ನೆಂದಿದ್ದೀನಿ ನೋಡಿ. ಥ್ಯಾಂಕ್ ಯು ಶಶಿಧರ್. SMR ಗೈಸ್ ನೋಡ್ರಿ, ಶುಭ ಶಕುನ ಅಂದ್ರೆ ಹಿಂಗೆ. ಅವಾಗಿಂದ ಕಾಯ್ತಾ ಇದೀವಿ. 7 ಗಂಟೆಲಿ ಆಗ್ಬೇಕಾಗಿರೋ ಫಂಕ್ಷನ್ 10:30 ಆದ್ರೂ ಇನ್ನ ಆಗ್ತಾ ಇದೆ. ಅದೇ ಪ್ರಾಬ್ಲಮ್. ಚೆನ್ನಾಗಿ ತೆಗ್ದಿ ನಾನು, ಕಷ್ಟಪಟ್ಟಿನಿ. ಡೆಡಿಕೇಶನ್ ಕೊಡು. ಇಲ್ಲಿ ನನ್ ತೆಗಿತ್ಯಾ? ನೀನ್ ಅದು ಕೊಟ್ರೆ ಎಕ್ಸ್ಪ್ರೆಷನ್ ನೋಡ್ರಿ, ಹಿಂಗ್ ಎಕ್ಸ್ಪ್ರೆಷನ್ ಕೊಟ್ಟೋಳೆ. ಒಳ್ಳೆ ಹೇತಿ ತರ ಕೊಟ್ಟಿದ್ದಾಳೆ. ಸಾಕಾ? ಬೇಡ ಬಿಡು, ನಂದೆ ಪರವಾಗಿಲ್ಲ. ನೀನ್ ಚೆನ್ನಾಗಿ ಬಂದೇ ಬರುತ್ತೆ. ಏನ್ ಮಾಡೋದು? ಮಧ್ಯರಾತ್ರಿ ತನಕ ನಿಮ್ ಮನೆ ಹೋಗಿಲ್ಲ. ಕುತ್ಕೋ, ಕಷ್ಟ ಸುಖ ಮಾತಾಡೋಣ, ಸಂಸಾರದ ಬಗ್ಗೆ ಮಾತಾಡೋಣ. ಕುತ್ಕೋ, ಏನಾದ್ರು ಕಷ್ಟ ಸುಖ ಸಂಸಾರದ ಬಗ್ಗೆ ಮಾತಾಡೋಣ. ನಿನ್ನ ನನ್ ಜೊತೆ ಇಟ್ಕೊಳ್ಳೋದೇ ಕಷ್ಟ.
ಸುಖ ಏನಂತ ನಾನ್ ನಿನ್ ಜೊತೆ ಇರೋದೇ ಸುಖ. ನೆಟ್ಟಿಗೆ ಮಾಡಿದ್ಯಾ ಜಿಮ್ ಹೋಗ್ತೀನಿ ನೆನ್ಪಿರ್ಲಿ ಏನು ಓದ್ತಾ ಇದೀಯಾ? ಟ್ರೈಸೆಪ್ಸು ಅದ್ ಬೈಸಿಪ್ ಓದ್ಬಿಟ್ಟು ಬೈಸೆಪ್ಸು ಟ್ರೈಸೆಪ್ಸ್ ಎಲ್ಲಿ ಬರೋದು? ತಲೆ ಮೇಲೆ. ಇಲ್ಲಿ ಇದು ಟ್ರೈಸಿಪ್, ಇದು ಬೈಸಿಪ್. ಕುಶಾನಿ ಕಿರ್ಚಾಡ್ತಾ ಇದೆ. ಸುಸ್ತಾಯ್ತು. ಸುಸ್ತಾಯ್ತು. ಊಟ ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು. ಇವಾಗ ನೋಡೋಣ ಇವತ್ತು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ಕಂಪ್ಲೀಟ್ ಆದ್ಮೇಲೆ ಮನೆ ಹೋಗಿ ನಿದ್ದೆ ಮಾಡೋಣ ನೆಮ್ಮದಿಯಾಗಿ. ಆಕ್ಚುಲಿ ವಾಶ್ರೂಮ್ ಕರ್ಕೊಂಡೋಗ್ ಬಾ. ಕುಶಾನಿನ ಇವಾಗ ಕಂಟೆಂಟ್. ಇವಾಗ ಕುಶಾನಿ ಏನ್ ಮಾಡುತ್ತೆ? ಕುಶಾನಿ ನನ್ನ ಹೆಸರೇನು? ನನ್ನ ಹೆಸರು ನನ್ನ ಹೆಸರು ಅವಾಗಲೇ ಏನಂದಿದ್ದು, ನಾನು ಯಾರು ಒಂದು SMR ಮಗಳು ಅಂತ. ಅದೊಂದು ಸ್ಕೂಲ್ದು ಮಾಡಿದ್ವಲ್ಲ ನಾವು. ಹಾ, ಹೆಸರೇನು? ಇವಳ ಹೆಸರೇನು? ಕುಶಾನಿ. ಕುಶಾನಿ ಇವಳ ಹೆಸರೇನು? ಹಾ, ಆನ ಹೆಸರೇನು ಇವಳ್ದು? ನನ್ನ ಹೆಸರೇನು? ನನ್ನ ಹೆಸರೇನು? ನಿಮ್ಮ ಅಂಕಲ್ ಹೆಸರೇನು? ಅಂಕಲ್ಲ, ಅಂಕಲ್ ಹೆಸರೇನು? ಎಸ್.ಎಮ್. ಇವಳ ಹೆಸರೇನು? ಇವಳ ಹೆಸರು ಗೊತ್ತಿಲ್ಲ. ಇನ್ನ ಫೇಮಸ್ ಆಗ್ಬೇಕು ಇವಳು. ಇಲ್ಲ, ಅವಾಗಲೇ ವಾಶ್ರೂಮ್ ಹತ್ರ ವಾಶ್ರೂಮ್ ಹತ್ರ ನೆನಪಾಗುತ್ತೆ ನಿನ್ನ ನೇಮು. ಸ್ವಲ್ಪ ಮೊನ್ನೆ ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದಲ್ಲ, ಯಾರದು? ಬಾಯ್ ಫ್ರೆಂಡಾ? ಬಾಯ್ ಫ್ರೆಂಡ್ ಕುಶಾನಿ. ಲವ್ ಮಾಡ್ತಾ ಇದೀಯಾ? ಆದ್ರೂ ಬಾಯ್ ಫ್ರೆಂಡು. ಓ ಮೈ ಗಾಡ್. ಕುಶಾನಿ ಸೋ ಪ್ರಿಟಿ. ಎಲ್ಲ ಹುಡುಗರು ಆಬ್ವಿಯಸ್ಲಿ ಅ ಡೇ ವಿತ್ ಕುಶಾನಿ ಮಾಡೋಣ. ಜನರಿಗೆ ಕೇಳೋ. ಜನರು ಹೇಳ್ತಾ ಇದ್ರು ಡೇ ವಿತ್ ಕುಶಾನಿ ಮಾಡಿ ಅಂತ. ಹಾ, ಮಾಡೋಣ. ಕುಶಾನಿ ನಮ್ಮ ಜೊತೆ ಒಂದಿನ ವ್ಲಾಗ್ ಮಾಡ್ತೀಯಾ? ಮಾಡಲ್ವಾ? ಏನ್ ಬೇಕು ಕೊಡಿಸ್ತೀನಿ. 20,000 ಕೊಡ್ಸಲ್ಲ, 50,000 ಕೊಡಿಸ್ತಾರೆ. ಅದಕ್ಕೆ ದುಡ್ಡಿಂದೇನು ಪ್ರಾಬ್ಲಮ್ ಇಲ್ಲ. ಮಾಡೋಣ. ಏನ್ ಬೇಕು ಕೊಡಿಸ್ತೀನಿ ನಿನಗೆ ಗಿಫ್ಟ್. ಇವಾಗ್ಲೂ ನಿಂಗೆ ಏನ್ ಬೇಕು ಗಿಫ್ಟ್ ಕೊಡಿಸ್ತೀನಿ ನಾನು. ಆಯ್ತಾ? ಮಾಡೋಣ. ಒನ್ ಡೇ ನಮಗೆ ಕೊಲಾಬ್ರೇಷನ್ ಕೊಡು ನಿನ್ನ ಜೊತೆ. ಪ್ಲೀಸ್ ಕೊಲಾಬ್ರೇಟ್ ವಿತ್ ಅಸ್. ಓಕೆ ಆದ್ರೆ ಇದು ಇಷ್ಟನಾ? ಬಾರ್ಬಿ ಇಷ್ಟನಾ? ಮೆಹಂದಿ ಅಲ್ಲ, ಬಾರ್ಬಿ ಇಷ್ಟನಾ? SMR ಒಂದು ಕೊಡಿಸ್ಬಿಡು. ಒಂದು ದೊಡ್ಡದು ಬಾರ್ಬಿ. ಇಷ್ಟುದ್ದದಿಲ್ಲ, ಚಿಕ್ಕದು ಮಗು. ಹಾ, ಇನ್ನು ರಿಮೋಟ್ ಕಂಟ್ರೋಲು. ಗೈಸ್, ಮಳೆ ಬರ್ತಿದೆ ಅಂತ ಎಲ್ಲರೂ ಇನ್ನ ಒಳಗೆ ಇದೀವಿ. ಸೊ ಆಚೆ ಹೋಗ್ಬೇಕು. ಸೊ ನೋಡಿ ತೋರಿಸಿ. ಆಗಿಲ್ಲ ಗೈಸ್, ಇನ್ನ ಎಲ್ಲ ಇಲ್ಲೇ ನಿಂತಿದ್ದೀವಿ. ಆಲ್ಮೋಸ್ಟ್ 10 o'clock. ಸೊ ವಿ ಆರ್ ವೇಟಿಂಗ್. ಸೊ ಯಾ, ಆ್ಯಂಡ್ ಮಳೆ ಕೂಡ ಜೋರಾಗಿ ಬರ್ತದೆ. ಸಾರಿ ಮೈ ಟಂಗ್ ಟ್ವಿಸ್ಟ್. ಬಾರ್. ಇವಳ ಹೆಸರು ಮರ್ತ್ಬಿಟ್ಟೈತೆ. ಬಾರ್ಬಿ ಕೊಟ್ರೆ ಇಲ್ಲ, ನಾನು ಕೇಳ್ತಾ ಇದ್ದೀನಿ. ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡು, ಡೇ ವಿತ್ ಕುಶಾನಿ ಮಾಡ್ತೀವಿ, ನಿನಗೆ ಬಾರ್ಬಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬಾರ್ಬಿ ರಿಮೋಟ್ ಕಂಟ್ರೋಲು ಓಕೆಯಾ? ನಾನು ಅದೇ ಹೇಳ್ತೀನಿ, ದುಡ್ಡದೇನು ಪ್ರಾಬ್ಲಮ್ ಇಲ್ಲ. ಏನು ಬೇಕಾದ್ರೆ ಕೊಟ್ಬಿಡ್ತಾರೆ. ಮಾಡ್ತೀಯ ಒನ್ ಡೇ ಕೊಲಾಬ್ರೇಷನ್? ಅದಕ್ಕೆ ನೀರು ನಾನು ಬರ್ತೀನಿ. ಅವ್ರ ಹೆಸರು ಇವ್ರ ಹೆಸರು ಅವಳಿನ್ನ ಫೇಮಸ್ ಆಗಬೇಕು, ಜಾಸ್ತಿ ಆಗಿಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. 1-2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ಅದೇ ಹೇಳಿದ್ದು, ನೀನು ಇನ್ನೂ ಫೇಮಸ್ ಆಗಬೇಕು ಅಂತ. ನಿದ್ದೆ ಬರ್ತು ನೋಡು ನಿನ್ನ ಜೊತೆ ಇದ್ದು ಎಷ್ಟು ಬೋರಿಂಗ್ ಆಗಿದೆಯಾ ನೀನು. ಕರ್ಕೊಂಡು ಇವಾಗ ಆಚೆ ಹೋಗ್ತೀನಿ ಕುಶಾನಿನ. ಅಟ್ಲೀಸ್ಟ್ ಲೈಕ್ ಜೊತೆಗಿದ್ರೆ ನಂಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್. ನೀವೆಲ್ಲರೂ ಎಲ್ಲರೂ ಹುಡುಗರು ಫ್ಯಾಮಿಲಿ ಇದ್ದೀರಾ. ನಾನು ಯಾರ ಮಧ್ಯೆ ಹೋಗ್ಲಿ ಹೋಗ್ಬಿಟ್ಟು. ಸೊ ಓಕೆ, ಎಂಜಾಯ್. 2 ಮಕ್ಕಳು ಆಟ ಆಡಕ್ಕೆ ಹೋಗ್ಲಿ. ನೋಡ್ರಿ ಇವಾಗ ಕ್ಯಾಮ್ರಾ ಬ್ರೋ ಯಾರು ಹೋಗ್ಬೇಡಿ ಹಿಂದೆ ಅಭಿಯಣ್ಣ ಹಿಂದೆ ಬ್ರೋ ಈ ಕಡೆ ದಾನಾಗಿಲ್ಲಲ್ಲ ಬ್ರೋ ಈ ಕಡೆ ದಾನಾಗಿಲ್ಲ ಬ್ರೋ. ಒಂದ್ ಸ್ಟೆಪ್ ಮುಂದೆ ಬನ್ನಿ ಬ್ರೋ ಸ್ಟೆಪ್ ಮುಂದೆ ಬನ್ನಿ. ಫೈನ್
You know what time it is? Disco time. Funny dance. Hours later. ಮಾಡಿದಿರ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ಆಬ್ವಿಯಸ್ಲಿ ನಮ್ರತಾ ಇಸ್ ವೆರಿ ಲಕ್ಕಿ ಟು ಹ್ಯಾವ್ ಯು ಅಂಡ್ ಯು ಆರ್ ಆಲ್ಸೋ ವೆರಿ ಲಕ್ಕಿ ಟು ಹ್ಯಾವ್ ಹರ್. ಥ್ಯಾಂಕ್ ಯು ಸೋ ಮಚ್. ಸಮರ್ ಬ್ರೋ ಏನೋ ಒಂದು ಮಾತು ಹೇಳಿದ್ರು ಎಲ್ಲ ಇವ್ರು ಹೇಳ್ಬಿಟ್ಟವ್ರೆ, ನನಗೆ ಏನು ಉಳಿಸಿಲ್ಲ ಯಾರು ಹೇಳಕ್ಕೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಇಬ್ರು ಚೆನ್ನಾಗಿರಿ 100 ವರ್ಷ. ಆಮೇಲೆ ಬಂದ್ರೆ ವಿ ಕ್ಯಾನ್ ಗಿಫ್ಟ್ ಬ್ರೋ. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಗಲಾಗಿದೆ. ಥ್ಯಾಂಕ್ ಯು ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಇವಾಗ ಅಂಕಲ್ ಮಾವ ಅನ್ರಿ, ಸಾರಿ ಮಾವ ಒಂದೆರಡು ಮಾತಾಡ್ಬೇಕು. ಸೊ ಗೈಸ್ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನಮ್ಮ ಥಾರಲ್ಲಿ. ಸೊ ಮನೆಗೆ ಹೋಗೋಣ. ಆ್ಯಕ್ಚುಲಿ ಇಟ್ ವಾಸ್ ವೆರಿ ಲೈಕ್ ಬೇಗನೆ ಮುಗೀತಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಿಮಗೂ ಗೊತ್ತು ಮಳೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಬಟ್ ವಿ ವಿಶ್ ದ ಕಪಲ್ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಂಜಾಯ್ ಮಾಡಿದ್ರೆ ರೇಡಿಯೋ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗೋಣ. ಬಾಯ್.